Now we are in the nursery, coffee nursery. So if you see, ಇದೆಲ್ಲ ಕಾಫಿ ಗಿಡ. ಫಸ್ಟ್ ಗಿಡ ನಮ್ಮ ಅಮ್ಮ ನಡ್ತಾ ಇದ್ದಾರೆ ಗೈಸ್. ಎಲ್ಲ ಮಾಡು ನೀ ಮಾಡು ಜಾಗಪ್ಪ ಗೈಸ್, ಚೆನ್ನಾಗಿ ಬರುತ್ತಂತೆ. Hello guys. So hey guys, welcome back to my new vlog. So ಈ ವ್ಲಾಗು ಸ್ವಲ್ಪ ಸ್ಪೆಷಲ್ ಗೈಸ್, ಯಾಕೆಂದರೆ ನಾರ್ಮಲ್ ನಂದು ಟ್ರಾವೆಲ್ ವ್ಲಾಗ್ಸ್ ಅಲ್ಲ ಇದು. ಸೊ ಏನು ವ್ಲಾಗ್ ಅಂದರೆ ಐ ಥಿಂಕ್ ಇದೊಂದು 2 days ವ್ಲಾಗ್ ಆಗಿರುತ್ತೆ. ಸೊ ಐ ವಿಲ್ ಕಂಟಿನ್ಯೂ ಇಟ್ ಫಾರ್ 2 days, ಬಟ್ ಐ ವಿಲ್ ಟ್ರೈ ಟು ಎಡಿಟ್ ಆ್ಯಂಡ್ ಪುಟ್ ಇಟ್ ಫಾರ್ ಒನ್ ವ್ಲಾಗ್. ಸೊ ಬೇಸಿಕ್ಲಿ ನಾವು ಇವಾಗ ಕೂರ್ಗಲ್ಲಿದ್ದೀವಿ. ನಮ್ಮದು ಏನಪ್ಪ ಕೇರಳ ವ್ಲಾಗ್ಸ್ ಎಲ್ಲ ಬೈಕ್ ರೈಡ್ ಎಲ್ಲ ನೋಡಿದ್ದೀನಿ ಅಂತ ನಾನು ಅನ್ಕೊತೀನಿ. ನೋಡಿದರೆ ಒಂದು ಕಮೆಂಟಲ್ಲಿ ಹಾಕಿ ಹೇಗಿದೆ ಅಂತ, ಹೌ ವಾಸ್ ದ ಫೀಡ್ಬ್ಯಾಕ್ ಅಂತ, ಡ್ರೋನ್ ಶಾಟ್ಸ್, ಆಲ್ ದೋಸ್ ಥಿಂಗ್ಸ್, ಹೌ ವಾಸ್ ಇಟ್ ಅಂತ ಒಂದು ಕಮೆಂಟಲ್ಲಿ ಮೆನ್ಷನ್ ಮಾಡಿಬಿಡಿ. ಬಟ್ ದಿಸ್ ವ್ಲಾಗ್ ಇಟ್ಸ್ ಡಿಫ್ರೆಂಟ್. ಎಂತಕ್ಕೆ ಅಂದರೆ ನಮ್ಮದು ಸ್ವಲ್ಪ ಜಾಗ ಇದೆ ಏನೋ ಕೂರ್ಗಲ್ಲಿ ಮನೆ ಹತ್ರ, ಒಂದು 1 acre ಏನೋ ಇದೆ. ಸೊ ಅದಕ್ಕೆ ನಾವು ಕಾಫಿ ನಡ್ತಾ ಇದ್ದೀವಿ, ಹೊಸ ಕಾಫಿ. ಸೊ ಹೌ ಇಸ್ ದ ಪ್ರೊಸೆಸ್, ಹೌ ಎಕ್ಸಾಕ್ಟ್ಲಿ ಇಟ್ ವಿಲ್ ಬಿ, ಹೇಗೆ ನಡೆಯುತ್ತೆ ನಮ್ಮದು ಏನೋ ಫಾರ್ಮರ್ಸ್ ಲೈಫ್, ಏನೋ ಆ್ಯಡ್ ಆನ್ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅಂತ ನಾನು ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಸೊ ಕರೆಂಟ್ಲಿ ಇವಾಗ ನಾವು ಪೊನ್ನಂಪೇಟಲ್ಲಿದ್ದೀವಿ ಆ್ಯಂಡ್ ವಿ ಆರ್ ಇನ್ ಅಪೋಲೋ ನರ್ಸರಿ. ಸೊ ಇಲ್ಲಿ ನಾವು ಸೆಲೆಕ್ಷನ್ ಗಿಡ ರೋಬೆಸ್ಟಾ ಸೆಲೆಕ್ಷನ್ ಗಿಡ ತೊಗೊಂಡು ಹೋಗಿ ಬಂದಿದ್ದೀವಿ. ಸೊ ಬೇಸಿಕ್ಲಿ ಅರೌಂಡ್ 350-400 ಗಿಡ ಬೇಕಾಗ್ಬೋದು. ಸೊ ಅದಕ್ಕೆ ನಾವು ರೈಟ್ ನಾವು ವಿ ಆರ್ ಹಿಯರ್. ಸೊ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್ ಫ್ರಮ್ ಹಿಯರ್ ಓನ್ಲಿ. ಸೊ ಇಟ್ಸ್ ಅನ್ ಅಮೇಝಿಂಗ್ ಪ್ರಾಸೆಸ್. ಐ ಡೋಂಟ್ ಥಿಂಕ್ ಸೊ ಎಲ್ಲರೂ ನೋಡಿರ್ತೀರಾ ಆ್ಯಸ್ ಅ ವ್ಲಾಗ್ ಹೇಗೆ ಕಾಫಿ ಗಿಡ ನಡೋದು, ಹೌ ದ ಪ್ರಾಸೆಸ್ ವಿಲ್ ಬಿ, ಹೇಗೆ ಅವರು ಮೇಕ್ ಪಯ್ಯೋ ಅಂತಾರೆ. ಸೊ ಆಲ್ ದೋಸ್ ಥಿಂಗ್ಸ್, ಹೌ ದೇ ಡೂ ಇಟ್, ಮೆಷರ್ಮೆಂಟ್ ಹೆಂಗೆ ಮಾಡ್ತಾರೆ, ಆಲ್ ದೋಸ್ ಥಿಂಗ್ಸ್ ಐ ವಿಲ್ ಟ್ರೈ ಟು ಶೇರ್ ಇನ್ ದಿಸ್ ವ್ಲಾಗ್. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಸೊ ನಾನು ಆವಾಗಲೇ ಹೇಳ್ದಂಗೆ ರೈಟ್ ನೌ ವಿ ಆರ್ ಇನ್ ದ ನರ್ಸರಿ, ಕಾಫಿ ನರ್ಸರಿ. ಸೊ ಇಫ್ ಯು ಸಿ, ಇದೆಲ್ಲ ಕಾಫಿ ಗಿಡ. ಸೊ ಐ ಥಿಂಕ್ ದ್ಯಾಟ್ ತುಂಬ ವೆರೈಟೀಸ್ ಇದೆ. ಸೊ ಕಾಫಿ ಇದರಲ್ಲೇ ಡಾರ್ಫ್ ಗಿಡ, ಏನೋ ಚಂದ್ರಗಿರಿ, ರೋಬೆಸ್ಟಾ 274, TR9, so many variants are there. So that depends ನಿಮ್ಮದು ಪ್ಲ್ಯಾನ್ ಹೇಗಿರುತ್ತೆ ಅಂತ. ಸೊ ಫಾರ್ ನಾವು 274 ರೋಬೆಸ್ಟಾ ತೊಗೊತಾ ಇದ್ದೀವಿ, ಸೆಲೆಕ್ಷನ್ ಗಿಡ ಅಂತಾರೆ ಅದಕ್ಕೆ. ಸೊ ಐ ಥಿಂಕ್ ದ್ಯಾಟ್ ಈಸ್ ಅದು, ಹೋಲ್ಡ್ ಆನ್ ಲೆಟ್ ಮೀ ಶೋ ಯು. ಅದು ಬಂದ್ಬಿಟ್ಟು ಇಟ್ಸ್ ದಿಸ್ ಒನ್ ಹಿಯರ್. ಒಂದು ವರ್ಷ 1.5 ವರ್ಷ ಏನೋ ಆಗಿರುತ್ತೆ ಸರಿ ಮಾಡಿ. ಸೊ ದಿಸ್ ಇಸ್ ದ ಪ್ಲಾಂಟೇಶನ್. ಸೊ ಇಲ್ಲಿಂದ ಒಂದು 300-350 ಗಿಡ ತೊಗೊತೀವಿ. ಆಮೇಲೆ ವಿಲ್ ಲೋಡ್ ಇಟ್ ಆ್ಯಂಡ್ ವಿಲ್ ಗೋ ಬ್ಯಾಕ್. ಸ್ವಲ್ಪ ಅಡಿಕೆನೂ ಬೇಕಾಗ್ಬೋದು. ಸೊ ಐ ಥಿಂಕ್ ಅರೌಂಡ್ ಒಂದು 30 ಅಡಿಕೆ ಗಿಡ ಏನೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ದ್ಯಾಟ್ ಈಸ್ ಆಲ್ಸೋ ದೇರ್ ಇನ್ ದ ಪ್ಲ್ಯಾನ್. ಸೊ ಅಡಿಕೆ ಗಿಡ ಎಲ್ಲ ನೋಡಿ ಇಲ್ಲಿದೆ, ಸಖತ್ ಬ್ಯೂಟಿಫುಲ್ ಆಗಿ ಇವರು ನರ್ಸರಿ ಮಾಡ್ತಾರೆ, ಸಖತ್ತಾಗಿದೆ ಮಾತ್ರ ಗಿಡ. ಸೊ ಲಾಸ್ಟ್ ಟೈಮ್ ಕೂರ್ಗ್ ಬಂದಾಗ ಇಲ್ಲಿ ಕೇಳ್ಕೊಂಡು ಹೋಗಿದ್ವಿ ಆ್ಯಂಡ್ ದಿಸ್ ಟೈಮ್ ಆಫ್ಟರ್ 10-15 days ಹೋಗಿ ಬಂದಾದಮೇಲೆ. ಸೊ ರೈಟ್ ನೌ ವಿ ಆರ್ ಬೈಯಿಂಗ್ ಇಟ್ ಫ್ರಮ್ ಹಿಯರ್. ಟೂ ಫಾರ್ ಫ್ರಮ್ ದಿಸ್ ಪ್ಲೇಸ್ ಟು ಮೈ ಪ್ಲೇಸ್, ಬಟ್ ಗಿಡ ಚೆನ್ನಾಗಿದೆ ಅಲ್ಲ, ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ವೇರ್ ವಿ ಆರ್ ಬೈಯಿಂಗ್. ಆ್ಯಂಡ್ ಇಫ್ ಯು ಸಿ, ಗಿಡ ಕ್ವಾಲಿಟಿ ಮಾತ್ರ ಕ್ರೇಜಿ ಆಗಿದೆ. ಸೊ ಇಫ್ ಯು ಸಿ ಆಲ್ ದೀಸ್ ಥಿಂಗ್ಸ್, ಇದು ಇಂಪಾರ್ಟೆಂಟು. ಬ್ಯಾಸ್ಕೆಟ್, ದಿಸ್ ಈಸ್ ಇಂಪಾರ್ಟೆಂಟ್. ಬ್ಯಾಸ್ಕೆಟ್ ಚೆನ್ನಾಗಿಲ್ಲ ಅಂದರೆ ಗಿಡ ಅಷ್ಟು ಕ್ವಾಲಿಟಿ ಆಗಿ ಬರೋದಿಲ್ಲ. ಸೊ ಲೆಟ್ಸ್ ಸಿ, ಅಟ್ ದ ಎಂಡ್ ಇಟ್ ಈಸ್ ಲಕ್, ರೈಟ್? ಹೌ ಎಕ್ಸಾಕ್ಟ್ಲಿ ಯು ಮೇಂಟೈನ್, ಇಟ್ ಈಸ್ ಆಲ್ ಡಿಪೆಂಡ್ ಆನ್ ದ ಓನರ್. ಸೊ ಇಲ್ಲಿಂದ ಗಿಡ ತೊಗೊಂಡೋಗೋ ಚೆನ್ನಾಗೇ ಇರುತ್ತೆ. ಸೊ ಅಲ್ಲಿ ಹೋಗಾದ್ಮೇಲೆ ಪ್ಲ್ಯಾಂಟೇಷನ್ ಮಾಡಾದ್ಮೇಲೆ how you will maintain, that is important. So I will, like I said, for this vlog I will show you how the process will be. Now hege gida nadtivi, all those things I will try to show you.
ಸೊ ನೋಡಿದ್ರಲ್ಲ ಲೋಡಿಂಗ್ ಪ್ರಾಸೆಸ್, ಹಂಗೆ ಲೋಡ್ ಎಲ್ಲ ಮಾಡೋದು ಗಿಡ ಎಲ್ಲ ನೋಡಿ. ಇಲ್ಲೊಂದು ಲೋಡ್ ಹೋಗ್ತಾ ಇದೆ, ಅದು ನಮ್ಮದು. ಇನ್ನು ತುಂಬ ಜನ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಬೇಸ್ಡ್ ಆನ್ ದೇರ್ ಸೆಲೆಕ್ಷನ್ ದೇ ವಿಲ್ ಟೇಕ್ ಲೋಡ್ ದ ಕಾಫೀಸ್ ಆ್ಯಂಡ್ ಆಲ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಸೊ ದಟ್ಸ್ ದ ಥಿಂಗ್. ನಾವಿವಾಗ ಪೇಮೆಂಟ್ ಮಾಡಿ ಇಲ್ಲಿಂದ ಮೂವ್ ಆನ್ ಆಗೋಣ. ಸೊ ಬರೀ ಗಿಡ ನಟ್ಬಿಟ್ರೆ ಸಾಲದು. ಸೊ ಯು ಹ್ಯಾವ್ ಟು ಪುಟ್ ಫ್ಯೂ ಇಂಗ್ರೀಡಿಯೆಂಟ್ಸ್, ರೈಟ್? ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂತ ಕೇಳ್ತಾ ಇದ್ದೇನೆ ಅಂದರೆ, ಸೊ ಲೈಕ್ ಫರ್ಟಿಲೈಸರ್ಸ್ ಅನ್ನೋ ಅದಕ್ಕೆ ಒಂದು ಅಡುಗೆಗೆ ಏನೇನು ಹಾಕ್ತೀರಾ. ಸೊ ಯಾ ಟು ನರಿಶ್ ದ ಗಿಡ, ರೈಟ್? ಸೊ ಅದಕ್ಕೆ ನಾವೀಗ ಆರ್ಗ್ಯಾನಿಕ್ ಗಿಡ ಬರ್ತದೆ ಲೇಟೆಸ್ಟ್. ಯೂಶ್ವಲಿ ಅದೆಲ್ಲ ಎಲ್ಲರೂ ಯೂಸ್ ಮಾಡ್ತಾರೆ ಅಂತ. ಸೊ ದೇ ಪೀಪಲ್ ಹ್ಯಾವ್ ಸಜೆಸ್ಟೆಡ್ ಅಸ್ ಟು ಯೂಸ್ ಇಟ್. ಸೊ ಅದಕ್ಕೆ ನಾವಿವಾಗ KC ಮಂದಣ್ಣ ಗೋಣಿಕೊಪ್ಪ ಅಲ್ಲಿ ಬಂದಿದ್ದೀವಿ. 2 ಚೀಲ ಆರ್ಗ್ಯಾನಿಕ್ ಗೊಬ್ಬರ, ಸ್ವಲ್ಪ ಟಿಮಿಟ್, ಆಲ್ ದೋಸ್ ಥಿಂಗ್ಸ್ ವಿ ಆರ್ ಬೈಯಿಂಗ್. ಸೊ ದ್ಯಾಟ್ ಗಿಡ ನಡಬೇಕಾದ್ರೆ ಅದೊಂದು ಸ್ವಲ್ಪ ಹಾಕ್ಬಿಟ್ಟು ದೆನ್ ವಿ ವಿಲ್ ಗಿಡ ನಟ್ಟಿ ಮುಚ್ಚಿ ಎಲ್ಲ ಮಾಡೋದು. ಸೊ ಆಲ್ ದೋಸ್ ಥಿಂಗ್ಸ್. ಸೊ ಅದಕ್ಕೆ ದಿಸ್ ಈಸ್ ಇಂಪಾರ್ಟೆಂಟ್. ಸ್ವಲ್ಪ ನರಿಶ್ಮೆಂಟ್ ಸಿಗಲಿ ಮಳೆ ಎಲ್ಲ ಹೊಡೆದಾಗ. ಸೊ ಇಟ್ ಮೇಕ್ಸ್ ದ ಗಿಡ ಲಿಟಲ್ ಸ್ಟ್ರಾಂಗರ್. ಸೊ ದಟ್ಸ್ ವೈ. ನನ್ನ ಫೇವ್ರೆಟ್ ಚೀಸ್ ಬಿಸ್ಕೆಟ್, ಅದು ಸಖತ್ ಟೇಸ್ಟ್ ಆಗಿರುತ್ತೆ ಮಾತ್ರ. ಕೂರ್ಗ್ ಬಂದರೆ ತೊಗೊತೀನಿ. ಓಕೆ, ಇಷ್ಟೊತ್ತು ಕಾಫಿ ಏನಿದೆ ಅದನ್ನೆಲ್ಲ ಇಳಿಸಿ ಇಲ್ಲಿ ಹಾಕಿದ್ದೀವಿ. ಸೊ ಬೇಸಿಕ್ಲಿ ಇವತ್ತೇನು ಕೆಲಸ ಇಲ್ಲ. ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಇಫ್ ಯು ಸಿ ಲೋ ಬ್ಯಾಟ್ರಿ ತೋರಿಸ್ತದೆ, ಬಟ್ ಇಟ್ಸ್ 3:40. ಸೊ ನಾಳೆಯಿಂದ ಬರ್ತಾರಂತೆ ಕೆಲಸ ಮಾಡೋದಕ್ಕೆ. ಸೊ ಅದಕ್ಕೆ ನಾವೀಗ ನಾನು ಸ್ಪಾಟ್ ತೋರಿಸ್ತೀನಿ ಎಲ್ಲಿ ನಾವು ಕಾಫಿ ಗಿಡ ನೋಡೋದು ಅಂತ. ಸೊ ಬೇಸಿಕ್ಲಿ ಅಲ್ಲೇ ಸುಸ್ತಾಗೋಯ್ತು, ಬಟ್ ಯಾ. ಸೊ ದಿಸ್ ಈಸ್ ದ ಸ್ಪಾಟ್. ಇಲ್ಲಿಂದ ಫುಲ್ಲು ನಮ್ಮ ಅಪ್ಪ ಹೋಗ್ತಾಯಿದ್ದಾರೆ ನೋಡಿ, ಅಲ್ಲಿ ಇದಿಷ್ಟು ಜಾಗ ಫುಲ್ ಡೌನ್ ಒಳಗಡೆ. ಸೊ ಇಲ್ಲೇ ನಾವು ಕಾಫಿ ಗಿಡ ನೋಡೋದು. ಸೊ ದ್ಯಾಟ್ ಈಸ್ ಆನ್ ದ ಟುಮಾರೋ. ಐ ಮೀನ್ ನಾಳೆ ಮಾಡ್ತೀವಿ ನಾವು ಆ ಕೆಲಸನ. ಸೊ ಇಷ್ಟೊತ್ತು ಕಾಫಿ ಎಲ್ಲ ಇಳಿಸಿ ಆಮೇಲೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಇಷ್ಟೊತ್ತಿಗೆ ಬರ್ತಾರೆ ಲೇಬರ್ಸ್ ಎಲ್ಲ, ಅದೆಲ್ಲ ಡಿಸ್ಕಷನ್ ಮಾಡಾದ್ಮೇಲೆ ಸೊ ವಿ ಥಾಟ್ ವಿಲ್ ಕಮ್ ಆ್ಯಂಡ್ ಚೆಕ್ ಯುವರ್ ಒನ್ಸ್. ಸೊ ಸ್ವಲ್ಪ ಇಲ್ಲಿ ಸುಣ್ಣ ಹಾಕಬೇಕಿತ್ತು, ಸುಣ್ಣ ಹಾಕಿದ್ರೆ ಸ್ವಲ್ಪ pH ಲೆವೆಲ್ ಬ್ಯಾಲೆನ್ಸ್ ಆಗಿರೋದು. ನಾವು ಹಾಕಿಲ್ಲ. ಲೆಟ್ಸ್ ಸಿ. ಹಾಕದೇನೆ ವಿ ವಿಲ್ ಟ್ರೈ ಟು ಐ ಥಿಂಕ್ ಇಲ್ಲಿ ಪ್ರೀವಿಯಸ್ಲಿ ಜಿಂಜರ್ ಹಾಕಿದ್ರು. ಸೊ ಅದ್ರ ಮೇಲ್ಗಡೆನೇ ಕಾಫಿ ಹಾಕ್ತಾಯಿದ್ದೀವಿ ನಾವು. ಫುಲ್ಲು ಈ ಕಲ್ಟಿವೇಟರ್ ಮಿಷಿನಿಂದ ಉತ್ತಿ ಎಲ್ಲ ಮಾಡಿ ಹೋಗಿದ್ವಿ, ಲೂಸ್ ಮಾಡಿದ್ವಿ ಜಾಗನ. ಸೊ ಇವಾಗ ದಟ್ಸ್ ಆನ್ ದ ಟುಮಾರೋ. ಐ ಮೀನ್ ಫಾರ್ ಮೀ ಇಟ್ ಇಸ್ ಟುಮಾರೋ, ಬಟ್ ಇಟ್ ವಿಲ್ ಕಂಟಿನ್ಯೂ ಇನ್ ದ ಸೇಮ್ ಬ್ಲಾಗ್. ದ್ಯಾಟ್ ಈಸ್ ಫಾರ್ ನಾಳೆ ಬಂದು ಇಲ್ಲೆಲ್ಲ ಕಡ್ಡಿ ಚುಚ್ತಾರೆ. ದಟ್ ಮೀನ್ಸ್ ಇನ್ ಆಲ್ ಲ್ಯಾಂಗ್ವೇಜ್ ಮೇಕ್ ಪೊಯ್ಯೋದು ಅಂತೀವಿ. ಸೊ ಎವ್ರಿ 8 feetಗೆ ದೇರ್ ವಿಲ್ ಬಿ 1 plant. ಸೊ ದಟ್ ಈಸ್ ಫಾರ್ ದಟ್ ವರ್ಕ್ ವಿಲ್ ಬಿ ಹ್ಯಾಪನ್ ಟುಮಾರೋ. ಯಾಕಂದರೆ ಇವತ್ತು ಬಂದಿಲ್ಲ ಕೆಲಸ ಮಾಡೋದು. ಸೊ ಅದಕ್ಕೆ ನಾವು ಅಟ್ಲೀಸ್ಟ್ ಕಾಫಿ ಗಿಡ ತೊಗೊಬಂದ್ಬಿಡೋಣ ಅಂತ ಹೋದ್ವಿ. ಸೊ ನಾಳೆಯಿಂದ ಬರ್ತಾರೆ. ಸೊ ನಾಳೆಯಿಂದ ಬಂದಾಗ ಅವರು ದೇ ವಿಲ್ ಸ್ಟಾರ್ಟ್ ದ ಪ್ರಾಸೆಸ್. ಆ ಪ್ರಾಸೆಸ್ನ ನಾನು ನಾಳೆ ತೋರಿಸ್ತೀನಿ. ಯಾ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್. ನಾನು ಹೇಳ್ದಂಗೆ ನೆನ್ನೆದು ವ್ಲಾಗ್ ಅದು ಕಾಫಿ ಗಿಡ ಎಲ್ಲ ತೊಗೊಬರೋದೆಲ್ಲ ಕಂಪ್ಲೀಟ್ ಆಯಿತು, ರೈಟ್? ದಟ್ ವಾಸ್ ಯೆಸ್ಟರ್ಡೇಸ್ ವ್ಲಾಗ್ ಫಾರ್ ಮೀ. ಫಾರ್ ಯು ಇಟ್ಸ್ ದ ಸೇಮ್ ಥಿಂಗ್. ಸೊ ರೈಟ್ ನಾವು ನಾನು ನೆನ್ನೆ ಹೇಳ್ದಂಗೆ ಕಡ್ಡಿ ಚುಚ್ತಾ ಇದ್ದೀವಿ. ಮೆಷರ್ಮೆಂಟ್ 8 feetಗೆ ಮೆಷರ್ಮೆಂಟಲ್ಲಿ ನಾವು ಮಾಡ್ತಾ ಇರೋದು. ಯೂಶ್ವಲಿ ಒಬ್ಬೊಬ್ಬರು
9 ಫೀಟಲ್ಲಿ ಮಾಡ್ತಾರೆ. ಸೊ ಸ್ವಲ್ಪ ಗ್ಲಿಮ್ಸ್ ನೋಡಿದ್ರಿ ಅಂತ ಅನ್ಕೊತೀನಿ. ಸ್ಟಾರ್ಟಿಂಗ್ ನಾನೇನು ಹಾಕಿದೆ. ಸೊ ಇವಾಗ ನೀವು ನೋಡ್ತೀರಾ ಅಂದರೆ ಅಲ್ಲೊಬ್ರಿದ್ದಾರೆ. ಸೊ ಒಂದು ಲಾಂಗ್ ದಾರ ತೊಗೊಂಡು ವಿ ಆರ್ ಟ್ರೈಂಗ್ ಟು ಮೆಷರ್ ದ ಏರಿಯಾ ಟು ಪ್ಲ್ಯಾಂಟ್ ದ ಕಾಫಿ. ಸೊ ದಟ್ಸ್ ದ ಮೇನ್ ಥಿಂಗ್, ರೈಟ್? ಸೊ ಬೇಸಿಕ್ಲಿ ಮೆಷರ್ಮೆಂಟ್ ಬೇಕು ಮತ್ತು ಸಾಲು ಸಿಗಬೇಕು. ಲೈಕ್ ಏನೋ ಆ ಸೈಡ್ ಕಾಫಿ ತೋಟಕ್ಕೂ ಈ ಸೈಡ್ ಇದಕ್ಕೂ ಒಂದು ಒಳ್ಳೆ ಮೆಷರ್ಮೆಂಟ್ ಮಾಡಿ. ಸೊ ಅದಕ್ಕೆ ಫಾರ್ ಎಕ್ಸಾಂಪಲ್ ದೊಡ್ಡದಾದಾಗ ಇದು ರೆಕ್ಕೆ ಬಿಟ್ಕೊಳ್ಳುತ್ತಲ್ಲ, ಸೊ ಇಟ್ ಶುಡ್ ನಾಟ್ ಟಚ್ ಈಚ್ ಅದರ್. ಐ ಮೀನ್ ಸ್ವಲ್ಪ ಗ್ಯಾಪ್ ಇರಬೇಕು. ಸ್ವಲ್ಪ ತುಂಬ ಕ್ಲೋಸ್ ಆದರೆ ಇಟ್ ನಾಟ್ ವರ್ಕ್ಔಟ್. ಸೊ ಅದಕ್ಕೆ ವಿ ಆರ್ ಡೂಯಿಂಗ್ ದ್ಯಾಟ್ ವರ್ಕ್ ರೈಟ್ ನೌ. ಸೊ ಸ್ಮಾಲ್ ಆಗಿ ತೋರಿಸ್ತೀನಿ. ಇಟ್ ಈಸ್ ಇಂಟ್ರೆಸ್ಟಿಂಗ್ ಟು ಬಿ ಆನೆಸ್ಟ್. ಸೊ ಹಂಗೆ ನೋಡಿ ಆ್ಯಂಡ್ ಲೆಟ್ಸ್ just comment how we might be making it wrong. You can give us a feedback, but whatever we know and whatever these guys know, we are doing it. And yeah, let's go. ಸೊ ನೋಡಿದ್ರಿ ಅನ್ಕೊತೀನಿ. ಸೊ ದಟ್ ಈಸ್ ಹೌ ಮೇಕ್ ಪೊಯ್ಯೋ ಕೆಲಸ ಮಾಡೋದು ಇನ್ ಕೂರ್ಗ್ ಫಾರ್ ಕಾಫಿ ಪ್ಲಾಂಟೇಷನ್ಗೆ. ಸೊ ಇಫ್ ಯು ಸಿ ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಅವ್ರು ಅಲ್ಲಿದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಆಮೇಲೆ ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ. ಸೊ ಕರೆಂಟ್ಲಿ ದಿಸ್ ಪ್ರೊಸೆಸ್ ವಿಲ್ ಟೇಕ್ ಅನದರ್ 30 minutes or 1 hour ಕಂಪ್ಲೀಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಸೊ ಆಫ್ಟರ್ ದ್ಯಾಟ್ ಗುಂಡಿ ತೆಗೆದು ಸ್ವಲ್ಪ ಗೊಬ್ಬರ ಹಾಕಿ ಕಾಫಿ ನಡ್ತೀವಿ. ಸೊ ಆ ಪ್ರೊಸೆಸ್ ತೋರಿಸ್ತೀನಿ ನೆಕ್ಸ್ಟ್. ಫಸ್ಟ್ ಗಿಡ ನಮ್ಮಮ್ಮ ನಡ್ತಾ ಇದ್ದಾರೆ ಗೈಸ್. ಎಲ್ಲ ಮಾಡು. ಫಸ್ಟ್ ಗಿಡ ಗೈಸ್. ನಾವು ಕಾಫಿ ಗಿಡ ನಡಬೇಕಾದ್ರೆ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರನೂ ಹಾಕ್ಕೊತಾ ಇದ್ದೀವಿ. ಬಿಕಾಸ್ ದಟ್ ಗಿವ್ಸ್ ಸಮ್ ಪ್ರೋಟೀನ್. ಸ್ವಲ್ಪ 200 grams ಅಷ್ಟೇ, 200 grams. ಸೊ ನೀವು ಅಬ್ಸರ್ವ್ ಮಾಡಿದರೆ ಗುಂಡಿ ತೆಗ್ದು ಅದಕ್ಕೆ ಸ್ವಲ್ಪ ಆರ್ಗ್ಯಾನಿಕ್ ಗೊಬ್ಬರ ಮತ್ತು ಸ್ವಲ್ಪ ಟಿಮಿಟ್ ಇಸ್ ನಥಿಂಗ್ ಬಟ್ ಪೆಸ್ಟಿಸೈಡ್ಸ್, ರೈಟ್? ಸೊ ಕೆಳಗಡೆ ಏನಾದರೂ ಹುಳ ಎಲ್ಲ ಇದೆ, ಬೇರೆ ಎಲ್ಲ ತಿಂದ್ಬಿಟ್ರೆ ಅಂತ ಸ್ವಲ್ಪ ಇಟ್ ಈಸ್ ನಾಟ್ ನೆಸಸರಿ ಬಟ್ ಪ್ರಿಕಾಷನರಿ ಮೆಷರ್, ರೈಟ್? ಆಮೇಲೆ ಗಿಡ ಎಲ್ಲ ಒಳಗಡೆ ಹಾಕಿ ಮುಚ್ಚಾದ್ಮೇಲೆ ಈ ಥರ 2 ಕಡ್ಡಿ ಕೊಟ್ಟು ಸಪೋರ್ಟ್ಗೆ ನಿಲ್ಲಿಸೋದಷ್ಟೇ. ಸೊ ದಿಸ್ ಇಸ್ ದ ಪ್ರಾಸೆಸ್. ಆ್ಯಂಡ್ ಇಷ್ಟೇ ಎಲ್ಲರೂ ಎಲ್ಲ ಗಿಡಕ್ಕೂ ಇಷ್ಟೇ ಮಾಡ್ತಾರೆ. ಬಟ್ ಬೇಸಿಕ್ಲಿ ಕಾಫಿ ಆಲ್ಸೋ ರಿಮೇನ್ಸ್ ದ ಸೇಮ್. ಬಟ್ ಫ್ಯೂ ಥಿಂಗ್ಸ್ ಏನು ಅಂದರೆ ಸಾಲ್ ಸಿಗಬೇಕು ಆ್ಯಂಡ್ ಏನೋ ಈ ಥರ ಸಪೋರ್ಟ್ ಎಲ್ಲ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ಸ್ ವಾಟ್ ಇಟ್ ಈಸ್ ಕರೆಂಟ್ಲಿ. ಆ್ಯಂಡ್ ಇದೊಂದೇ ಲೈನ್ ಇವಾಗ ನಮ್ದು ಆಗಿರೋದು. ಇಲ್ಲೊಂದು ಅಲ್ಲೊಂದು ಅಂತ ಇದೊಂದೇ ಲೈನ್ ಆಗಿರೋದು. ಸೊ ಇನ್ನೂ ಅಷ್ಟೊಂದಿದೆ ಅಲ್ಲಿವರೆಗೂ. ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು
ಆಮೇಲೆ ಸಿಗೋಣ. ಮೇಸ್ತ್ರಿನೇ ಪ್ರೂಫ್ ಇಪ್ಪನಕ್ಕೆ ಇಂದು ಲೇಟ್ ಮೇಸ್ತ್ರಿನೇ ಮಾಡಿ ಗಿಡ ನೆಟ್ಟಿಗೆ. ಇದು ಚಾಯ್ ಬಪ್ಪ ಗೈಸ್ ಚೆನ್ನಾಗಿ ಬರುತ್ತಂತೆ. ಮೇಸ್ತ್ರಿ ನಡ್ತಾರ ಗಿಡ ಇದು ಕ್ವಾಲಿಟಿ. ನನ್ನಲ್ಲಿ ಕಾಟತಿ ನಾನು ಬ್ಯಾಂಗ್ಳೂರ್ ಕೊಂಡು ಅಲ್ಲಿ ಎಲ್ಲ ನಂಗೆ ಗೊತ್ತುಳ್ಳಗಳು. ಸೈಡ್ ಆ್ಯಂಗಲ್ ಅಂತ ಕೆಲಸ ಅಲ್ಲ ಎಲ್ಲ ಮಾಸಿ ಯೋಚನೆ ಮಾಡಿ. ಅಗ್ರಿಕಲ್ಚರ್ ಇಂಪಾರ್ಟೆಂಟ್, ಅದೆಲ್ಲ ಥಿಂಕ್ ಮಾಡಬಾರ್ದು. ಈಗ ನಾವು ಬಂದು ನಂಗಳು ಬಂತು ಮಾಡಿ ಏನಿಲ್ಲ, ಎಲ್ಲ ಥಿಂಕ್ ಮಾಡಬಾರ್ದು ಗೈಸ್. ಇಸ್ ಆಲ್ ಇಂಪಾರ್ಟೆಂಟ್ ವರ್ಕ್. ಇದಿದ್ರೇ ಇದೇ ಫ್ಯೂಚರು, ಇಲ್ಲಾಂದ್ರೆ AI will kill you. Of course. Yeah. Yes. ಇವಾಗ ಅದು ನೆಕ್ಸ್ಟ್ ಇಯರ್ಗೆ ಕಾಫಿ ಬಂದ್ಬಿಡುತ್ತೆ ಮೇಸ್ತ್ರಿ ನಟ್ಟಿದ್ದಲ್ಲ. ಆಲ್ ರೈಟ್ ಬಿಬ್ಸ್, ಗುಡ್ ಮಾರ್ನಿಂಗ್. Day 3 for me and same block for you guys. So ಬೇಸಿಕ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮುಗಿಸೋ ಥರ ಇದ್ದೀವಿ ಕೆಲಸ. ಇವತ್ತು ಕಂಪ್ಲೀಟ್ ಆಗಬೇಕು. ಆಲ್ರೆಡಿ ಗುಂಡಿ ತೋಡ್ತಾ ಇದ್ದಾರೆ ಅವರು ಬಾಕಿ. ಸೊ ನಾವು ಎಲ್ಲ ಒಂದ್ಸತಿನೇ ಫುಲ್ಲು ಗುಂಡಿ ತೋಡ್ಬಿಡಿ ಆಮೇಲೆ ಗಿಡ ನೋಡ್ಕೊಂಡು ಬರ್ಬೋದು ಅಂತ ಹೇಳಿದ್ದೀವಿ. ಸೊ ಮಧ್ಯಾಹ್ನ ಒಳಗಡೆ ಆಗ್ಬೋದು. ಸೊ ರೈಟ್ ನೌ ದೇ ಆರ್ ಡೂಯಿಂಗ್ ದ್ಯಾಟ್ ವರ್ಕ್. ಸೊ ಐ ಟೇಕ್ ಯು ದೇರ್ ನೌ. ಅಲ್ಲಿ ಕಾಫಿ ಗಿಡ ನಡ್ತಾ ಇದ್ರಲ್ಲ, ಅಲ್ಲಿದ್ದೆ ನಾನು. ನಮ್ಮಮ್ಮ ನೋಡಿ ಅಡು ಎಸ್ ನಮ್ಮಪ್ಪನಿಗೆ ನಡು ಪುಡ್ಸತ್ತಲ್ಲ ಅಂತ ಇದು ನಡ್ತಾನಪ್ಪು ಅದು ನಡ್ತಾನಪ್ಪಿ ನಾನು ಅಲ್ವಾ. ಕಮಾನ್ ಎಸ್. ಇನ್ನೊಂದು 2-3 ಮಂತ್ಸು ಮಳೆ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಗ್ಯಾಪಲ್ಲಿ ಒಂದು 25 ಡೇಸ್ ಸೈಕಲಲ್ಲಿ ಸ್ವಲ್ಪ ಗೊಬ್ಬರ ಹಾಕಬೇಕು. ಆಮೇಲೆ ದಿಸ್ ಪ್ರೋಸೆಸ್ ವಿಲ್ ಟೇಕ್ ಫಾರ್ ಫ್ಯೂ ಇಯರ್ಸ್, 2-3-4 ಇಯರ್ಸ್ ಮ್ಯಾಕ್ಸಿಮಮ್. ಸೊ ದಿಸ್ ಸೆಲೆಕ್ಷನ್ ರೋಬೆಸ್ಟ್ ಗಿಡ ನಮ್ಮದು ನಾವು ಹಾಕಿರೋದು ಇವಾಗ. ಸೊ 3-4 ಇಯರ್ಸ್ ಬೇಕು ಅದ್ರದ್ದು ಹೀಲ್ಡ್ ಸ್ಟಾರ್ಟ್ ಆಗೋದಕ್ಕೆ, ರೈಟ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಂದೇನು 3 ದಿವಸದ್ದು ಜರ್ನಿ ಏನಿದೆ ಇದನ್ನು ನಾನು ಒಂದು ಸ್ಮಾಲ್ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಹ್ಯಾವ್ ಲೈಕ್ಡ್ ಇಟ್. ಸೊ ಇಫ್ ಯು ಹ್ಯಾವ್ ಲೈಕ್ಡ್ ಇಟ್, ಗೊತ್ತಲ್ಲ ಏನು ಮಾಡಬೇಕು ಅಂತ, ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಟ್ರೈ ಟು ಶೇರ್ ದಿಸ್ ವ್ಲಾಗ್ ಟು ದ ಪೀಪಲ್ ಯು ನೋ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಮೀ ಆ್ಯಸ್ ವೆಲ್, ರೈಟ್. ಸೊ ಬೇಸಿಕ್ಲಿ ಸ್ವಲ್ಪ ಸ್ಮಾಲ್ ಕಾಂಟೆಂಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಜಸ್ಟ್ ಟ್ರೈಡ್ ಆ್ಯಂಡ್ ಐ ಡೋಂಟ್ ನೋ ಹೌ ಇಟ್ ಕೇಮ್. ಸೊ ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಆಗುತ್ತೆ. And that being said, thank you so much for watching. See you on my next vlog. Bye bye.